ಮಾಡ್ತಾರೆ. ಡೀಸೆಲ್ ಪೆಟ್ರೋಲ್ ಇದ್ರ ಮೇಲೆ ಡಿಪೆಂಡ್ ಆಗ್ತದೆ. ಆಮೇಲೆ ಫ್ರೀ 10 ವರ್ಷದ ಹಿಂದೆ ಬಸ್ ಟಿಕೆಟ್ ರೇಟ್ ಹೌದು, ಜಾಸ್ತಿ ಹೌದು, ಮಾಡಿದಾಗ ಹೌದು. 50 ರೂಪಾಯಿ ಇತ್ತು ಡೀಸೆಲ್ ರೇಟ್, ಹೌದು, ಈಗ ಹೌದು. 90 ರೂಪಾಯಿ ಆಗಿದೆ. ಹೌದು ಹಾಗಾಗಿ ಬಸ್ ರೇಟ್ ನ ಜಾಸ್ತಿ ಮಾಡಕ್ ಹೊರಟಿದ್ದಾರೆ. ಹೌದು. ಹಾಗಾದ್ರೆ ಇದು ಮಾಡೋದ್ರಿಂದ ಏನು ಏನು ಸಮಸ್ಯೆ ಸಮಸ್ಯೆ ಆಗಿದೆ. ಆಗಲ್ಲ. ಅಲ್ಲ, ಒಂದು ಕಡೆ ಬಸ್ ಮಹಿಳೆಯರಿಗೆ ಫ್ರೀ ಕೊಟ್ಟರು, ಪುರುಷರಿಗೆ ಜಾಸ್ತಿ ಮಾಡ್ತಿದ್ದಾರೆ ಟಿಕೆಟ್ ದರ, ಏನಾದ್ರು ಅನ್ನಿಸ್ತಿದ್ಯಾ? ಇಲ್ಲ, ಫ್ರೀ ಕೂಡ ಅದು ಬೇರೆ, ಅದು ಅವ್ರಿಗೆ ಇದು ಮಾಡ್ತಾರೆ. ಅವ್ರು ಅದಕ್ಕೆ ಅನುಕೂಲ ಆಗ್ತಾ ಇದೆ ಅವರಿಗೆ, ಕೆಲವರಿಗೆ. ಆಯ್ತಾ, ಅದೇನು ಅಂಥ ತಪ್ಪೇನಿಲ್ಲ, ಸಮಸ್ಯೆ ಏನಿಲ್ಲ, ಸಮಸ್ಯೆ ಏನು ತೊಂದರೆ ಆಗಲ್ಲ. ಬೆಂಗಳೂರಲ್ಲಂತೂ ತೊಂದರೆ ಆಗೋದೇ ಇಲ್ಲ. ದುಡಿತಾರೆ, ಖರ್ಚು ಮಾಡ್ತಾರೆ. ಹಾಗಾದ್ರೆ ಏನು ಸಮಸ್ಯೆ ಏನು ಸಮಸ್ಯೆ ಇಲ್ಲ. ಬಿಎಂಟಿಸಿ ಜೊತೆಗೆ ಕೆಎಸ್ಆರ್ಟಿಸಿ ಕೂಡ ಫ್ರೀ ಅಂದ್ರೆ ಜಾಸ್ತಿ ಮಾಡ್ತಿದ್ದಾರೆ. ಇವಾಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಎಸ್ಆರ್ಟಿಸಿ ಓಡಾಡುತ್ತೆ. ಅವಾಗ ರೇಟ್ ಏನಾದ್ರು ಜಾಸ್ತಿ ಆಗೋದ್ರಿಂದ ಸಮಸ್ಯೆ ಆಗಲ್ವಾ ಜನಸಾಮಾನ್ಯರಿಗೆ? ಸಮಸ್ಯೆ ಅಂದರೆ ಹಳ್ಳಿಗಳ ಕಡೆ ಓಡಾಡೋರಿಗೆ ಸಮಸ್ಯೆ ಆಗುತ್ತೆ. ಸಿಟಿಲಿರೋರ್ಗೇನು ಸಮಸ್ಯೆ ಕಮ್ಮಿ ಅಷ್ಟೇ. ಹಾಗಾದ್ರೆ ಮಹಿಳೆಯರಿಗೆ ಒಂದು ಕಡೆ ಫ್ರೀ ಕೊಟ್ಟು ಈ ಕಡೆ ರೇಟ್ ಜಾಸ್ತಿ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಫ್ರೀ ಕೊಟ್ಟಿರೋದು ಆಗಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಜೀವನ ಫುಲ್ಲು ಫ್ರೀ ಅಂತೂ ಕೊಡೋಕ್ಕಾಗಲ್ಲ. ಇವಾಗ ಅವರು ಸಿದ್ದರಾಮಯ್ಯ ಅವ್ರು ಬಂದಿರೋದ್ರಿಂದ 5 ವರ್ಷ ಫ್ರೀ ಕೊಡ್ತಾರೆ. ಆಮೇಲೆ ನಾವು ಕಟ್ಟಲೇಬೇಕಲ್ಲ. ಅದರಿಂದ ಅದು ಫ್ರೀ ಇರೋ ತನಕ ಯೂಸ್ ಮಾಡ್ಕೊಳ್ಳಿ, ಆಮೇಲೆ ಮಾಮೂಲಿ ಕಟ್ಟೋದು ಅಷ್ಟೇ. ಸಮಸ್ಯೆ ಆಗುತ್ತಾ? ಸಮಸ್ಯೆ ಆಗುತ್ತೆ. ಯಾವ ರೀತಿಯಾಗಿ ಸಮಸ್ಯೆ ಆಗ್ಬೋದು? ಅಂದರೆ ಅವರು ಹಳ್ಳಿ ಕಡೆ ಇರೋದು, ನಾವು ಹೆಂಗೆ ಹೋಗೋದು ಏನು ಕತೆ. ಇವಾಗ ನಾನು ಸ್ವಲ್ಪ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ. ಆದರೆ ಅಷ್ಟೊಂದು ರೇಟ್ ಕೊಟ್ಟು ಹೋಗೋಕೆ ಆಗ್ತಿರಲ್ಲ ಇದಕ್ಕೆಲ್ಲ, ದೇವಸ್ಥಾನಗಳಿಗೆಲ್ಲವ. ಅದಕ್ಕೋಸ್ಕರ ಒಂದು ಕಡೆ ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದಾರೆ, ಹಾಂ, ಕಡೆ ಗಂಡಸರಿಗೆ ಜಾಸ್ತಿ ಮಾಡ್ತಾರೆ. ಹೌದೌದು, ಅದು ಮಾಡಿದ ತಪ್ಪು. ಫ್ರೀ ಕೊಟ್ಟು ಈ ಕಡೆ ಏನಾದ್ರು ಜಾಸ್ತಿ ತಗೋತಿದ್ದಾರೆ ಏನಾದ್ರು ಅಂತ ಅನ್ಸುತ್ತಾ? ಫ್ರೀ ಕೊಟ್ಟು ಈ ಕಡೆ ತಗೊಂತಾರೆ ಅನ್ನೋದು ಅನಿಸುತ್ತೆ. ಆದ್ರೆ ಏನಂದ್ರೆ ಕೆಎಸ್ಆರ್ಟಿಸಿ ಅವರು ಸುಮಾರು 10 ವರ್ಷದ ಹಿಂದೆ ಜಾಸ್ತಿ ಮಾಡಿರೋದು, ಬಿಎಂಟಿಸಿ ಸುಮಾರು 5 ವರ್ಷದ ಹಿಂದೆ ಜಾಸ್ತಿ ಮಾಡಿರೋದು. ಆ ಡೀಸೆಲ್ ರೇಟ್ ಕಡಿಮೆ ಇತ್ತು, ಈಗ ಜಾಸ್ತಿ ಅದೇ ಮತ್ತೆ ಜಾಸ್ತಿ ಇದು ಹೊಣೆ ಆಗ್ತಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ಕಾರಕ್ಕೆ ಹೊಣೆ ಆಗ್ತಿದೆ ಅಂತಂದ್ರೆ ಈಗ ಜಾಸ್ತಿ ಮಾಡೋದ್ರಿಂದ ಹೊಣೆ ಆಗ್ತಿದೆ. ಅಂದ್ರೆ ಫ್ರೀ ಕೊಟ್ಟಿರೋದ್ರಿಂದನೇ ಹೊಣೆ ಆಗ್ತಿದೆ. ಹಾಂ, ಹೌದೌದು. ಸಮಸ್ಯೆ ಆಗುತ್ತಲ್ಲ. ಜನರು ಅಂದರೆ ಪಾಪ ಕಷ್ಟ ಬೀಳ್ತಾರೆ, ದುಡಿತಾ ಇರ್ತಾರೆ, ತಿಂತಾ ಇರ್ತಾರೆ. ಒಂದು ಸೇರುತ್ತೆ, ಒಂದು ಸೇರಲ್ಲ. ಈಗ ಬಸ್ಸು ಫ್ರೀ ತೆಗಿತಾರೆ ಇರುತ್ತಾ ಮೇಡಮ್? ಗೊತ್ತಿಲ್ಲ, ಬಟ್ ತೆಗಿತಾರ ಅಂತ ಹೇಳ್ತಾ ಇದ್ದಾರಲ್ಲ ಅದು. ಬಟ್ ಬಸ್ ಟಿಕೆಟ್ ತೆಗಿತಾರೋ ಇಲ್ವೋ ಗೊತ್ತಿಲ್ಲ. ಅಲ್ಲ, ಫ್ರೀ ಬಸ್ ಹೇಳಿದ್ದು ಜಾಸ್ತಿ ಆಗುತ್ತೆ, ಸಂಕ್ರಾಂತಿ ವೇಳೆಗೆ ಟಿಕೆಟ್ ದರ ಜಾಸ್ತಿ ಆಗುತ್ತೆ ಅನ್ನೋದು ಅದು ಅದು ಯಾಕಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲಲ್ಲ. ಅಂದ್ರೆ ಸರ್ಕಾರ ಸುಮಾರು 10 ವರ್ಷದ ಹಿಂದೆ ಜಾಸ್ತಿ ಮಾಡಿರೋದು. ಇವ್ರು ಏನೇನೋ ಮಾಡಿರ್ತಾರೆ, ಅದಕ್ಕೆ ಜಾಸ್ತಿ ಆಗ್ಬೋದು. ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಜಾಸ್ತಿ ಸರ್ಕಾರ ಮಾಡೋದು. ಸಾಲದ ಹೊರೆಯಲ್ಲಿದೆ. ಅಲ್ಲ ಮೇಡಮ್, ನೀವು ಹೇಳೋದು ಅರ್ಥ ಆಯ್ತು ನಮಗೆ, ಕರೆಕ್ಟು. ನಮ್ಮದು ಇದು ಜಾಸ್ತಿ ಮಾಡ್ತಾರೆ, ನಾವು ಬೆಳೆ ರೈತರದ್ದು ಕಮ್ಮಿ ಮಾಡೋಲ್ರಲ್ಲ. ಅದು ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ? ಇವರು ಇದು ಜಾಸ್ತಿ ಮಾಡ್ತಾರೆ, ಬಟ್ ಓಕೆ, ಅದು ಯಾಕೆ ಜಾಸ್ತಿ ಆಗ್ತಾ ಇಲ್ಲ? ಈಗ ರೈತರು ಬಂದು, ಬಟ್ ಏನಂದರೆ ಅವರು ಬಸ್ ಬಂದು ಒಂದಿನ ಸ್ಟಾಪ್ ಮಾಡಿಬಿಡ್ತಾರೆ. ರೈತರು ಸ್ಟಾಪ್ ಮಾಡೋಕ್ಕಾಗಲ್ಲ. ಕಷ್ಟ ಬೀಳ್ತಾರೆ, ಅವ್ರು ದುಡಿತಾರೆ, ಕೇಳ್ತಾರೆ. ಬಟ್ ಇದು ಉಪಯೋಗ ಇದ್ರೂ ಇಲ್ಲ, ಉಪಯೋಗ ಇಲ್ದ್ರೂ ಇಲ್ಲ. ಇವ್ರು ನಮ್ಮ ಟೈಮಿಗೆ ಸಿಗಲ್ಲ. ಇದು ಈ ಟೈಮ್ ಬರ್ತಾರೆ, ನಾವು ಅಲ್ಲದಿವಿ ರೀ, ಇಲ್ಲದಿವಿ ರೀ, ಟ್ರಾಫಿಕ್ ಜಾಮ್ ಐತೆ, ಅಲ್ಲಿ ಜಾಮ್ ಆಯ್ತು ಅಂತ ಹೇಳ್ಬಿಡ್ತಾರೆ. ಏನು ಮಾಡೋದು? ಬಟ್ ಇವರು ನಾವು ಹೇಳೋದಕ್ಕೆ ಇದು ಮಾಡಲ್ಲ. ಇವರು ತಮ್ಮಂಗೆ ತಾವು ನಡ್ಕೊಂಡ್ಬಿಡ್ತಾರೆ. ಜಾಸ್ತಿ ಮಾಡ್ತಾರೆ, ಏನು ಮಾಡೋದು ಹೇಳಿ? ಬೆಟ್ರ್ ಸಮಸ್ಯೆ ಆಗುತ್ತೆ ಜನಸಾಮಾನ್ಯರಿಗೆ. ಸಮಸ್ಯೆ ಆಗುತ್ತಲ್ಲ ಮೇಡಮ್, ಸಮಸ್ಯೆ ಆಗಿದೆ, ಸಮಸ್ಯೆ ಆಗ್ತಾಯಿದೆ ಅಂಬುದೇನು ಆಗ್ತದೆ. ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದಾರೆ ಸರ್, ಫ್ರೀ ಕೊಟ್ಟಿದ್ದಾರೆ, ಆದರೆ ಅವರು ಕೊಟ್ಟಿದ್ದು ತಪ್ಪು ಮಾಡಿಬಿಟ್ಟಿದ್ದಾರೆ. ಕೊಟ್ಟು ಅದೇ ಬಡವರಿಗೆ, ಭಕ್ತರಿಗೆ, ಯಾರಿಗಂದ್ರೆ ಕಾಲಿಲ್ದವ್ರಿಗೆ, ಕೈ ಇಲ್ದವ್ರಿಗೆ, ಕಣ್ಣಿಲ್ದವ್ರಿಗೆ ಅದನ್ನ ದಾನ ಮಾಡಿದ್ರೆ ಒಳ್ಳೇದಾಗ್ತಿತ್ತು. ಇವ್ರು ದಾನ ಮಾಡ್ಲಾರ್ದು ಇವ್ರಿಗೆ ಫ್ರೀ ಕೊಟ್ಟು ವೇಸ್ಟ್. ಅದು ಇವ್ರು ಸುಮ್ಮನೆ ಅಡ್ಡಾಡ್ತಿರ್ತಾರೆ, ಕಾಲು ಅಲ್ಲಿ ಇಲ್ಲಿ ವೇಸ್ಟ್ ಅಲ್ಲ ಮೇಡಮ್. ಇವರು ಈಗ ಅವರು ಹೆಣ್ಮಕ್ಳು ಪಾಪ ಬರ್ತಾರಂತ ಅವ್ರು ಕಾಯ್ತಾ ಇರ್ತಾರೆ. ಹೊಸ ಸಿದ್ದರಾಮಯ್ಯ ಬಿಟ್ಟರೆ ಸಾರ್ ಅಂತೇಳಿ ಹೋಯ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇವ್ರ ಮುಂದೆ ಪೋಷನ್ ಏನು ಹೇಳಿ? ಅದು ಯಾವತ್ತಿಗೆ ಹೋಗ್ಬೇಕು, ಕೆಲಸ ಇದ್ರೆ ಮಾತ್ರ ಸುಮ್ಕೆ ಹೋಗಿ ಅಡ್ಡಾಡ್ಕೊಂಡು ಕುಂದ್ರಬಾರ್ದು. ಬಟ್ ಸಿಕ್ಕದಂತ ಫ್ರೀಯಾಗಿ ಹೋಗ್ಬಿಟ್ರೆ ಬಸ್ ರೇಟ್ ಜಾಸ್ತಿ ಮಾಡೋದ್ರಿಂದ ಸಮಸ್ಯೆ ಆಗುತ್ತೆ ಮೇಡಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.